टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರೋಹನ್ ಸಾಲ್ಡಾನಾ ಕಲ್ಲಾಟ ಬಗೆದಷ್ಟು ಬಯಲಾಗ್ತಾ ಇದೆ ಮಂಗಳೂರಿನಲ್ಲಿ. ಈ ಬಹುಕೋಟಿ ವಂಚಕ ರೋಹನ್ ಸಾಲ್ಡಾನಾ ಈತ ಎಷ್ಟು ಲ್ಯಾವಿಶ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಈತನ ಮನೆ ದೊಡ್ಡ ಬಂಗ್ಲೆ ರೀತಿ ಜೊತೆಗೆ ಗೆಸ್ಟ್ ರೂಮನ್ನು ಕಟ್ಟಿಸ್ಕೊಂಡಿದ್ದ. ಅದರಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ನಂತೀವಿ. ಗೆಸ್ಟ್ ರೂಮ್ನಲ್ಲಿ ವಿದೇಶಿ ಯುವತಿಯರು ಉಳ್ಕೊಳ್ತಾ ಇದ್ರು. ಅಲ್ಲಿ ರೂಮ್ ಒಳಗಡೆನೆ ಈತ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದು ಈಗ ಬಹಿರಂಗವಾಗಿದೆ. ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿಸ್ತೀನಿ, ಒಂದಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ವಂಚನೆ ಮಾಡ್ತಾ ಇದ್ದಂತಹ ಈ ರೋಹಿತ್ ಸಾಲ್ಡಾನನನ್ನು ನಿನ್ನೆ ಅರೆಸ್ಟ್ ಮಾಡಿದ್ರು. ರೋಹನ್ ಸಾಲ್ಡಾನನನ್ನು ಗುರುವಾರ ತಡರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ACP ರವೀಶ್ ನಾಯಕ್ ಅವರ ತಂಡ ಇವನನ್ನು ಅರೆಸ್ಟ್ ಮಾಡಿ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ CC ಕ್ಯಾಮ್ರಾಗಳು ಈತ ಹೊರಗಡೆ ಮಾತ್ರ ಹಾಕಿದ್ದಿದ್ದ CC ಕ್ಯಾಮ್ರಾಗಳಲ್ಲ, ಈ ಗೆಸ್ಟ್ ಹೌಸ್ಗಳಲ್ಲಿ ರೂಮ್ಗಳಲ್ಲೂ ಕೂಡ ಈತ ಸೀಕ್ರೆಟಾಗಿ ಈ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ನಂತ. ಸೊ ಮಲೇಷಿಯಾ ಯುವತಿ ಜೊತೆ ಪಾರ್ಟಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಪೊಲೀಸರು ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಮಂಗಳೂರಿನ ಜಪ್ಪಿನ ಮಗುರುವಿನಲ್ಲಿ ಐಷಾರಾಮಿ ಬಂಗ್ಲಾ ಇದೆ. ನಿನ್ನೆ ರಾತ್ರಿ ರೋಹನ್ ಐಷಾರಾಮಿ ಬಂಗ್ಲೆಯಲ್ಲೇ ಪಾರ್ಟಿ ಇಟ್ಕೊಂಡಿದ್ದ. ರೋಹನ್ ಪಾರ್ಟಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಪೊಲೀಸರು ಹೋಗಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಪೃಥ್ವಿರಾಜ್ ಮತ್ತಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವಂಚಕ ರೋಹನ್ ಸಾಲ್ಡಾನಾ ತನ್ನ ಮನೆಯ ಇಂಚಿಂಚಲ್ಲೂ ಕೂಡ ಈ ಒಂದು CC ಕ್ಯಾಮ್ರಾ ಕಣ್ಗಾವಲನ್ನೇ ಇಡಿಸಿದ್ದ. ಯಾವುದೋ ಒಂದು ಗ್ಯಾಪ್ ಕೂಡ CCTV ಬಿಟ್ಟು ಯಾವುದೇ ರೀತಿ ಚಲನವಲನ ನಡೀತಾ ಇರಲಿಲ್ಲ. ಇಲ್ಲಿ ನೋಡ್ಬೋದಾಗಿದೆ ಆತನ ಲಿವಿಂಗ್ ಏರಿಯಾದಲ್ಲಿ ಕಾಣ್ತಾ ಇರುವಂತಹ CC ಕ್ಯಾಮ್ರಾ, ಅದರ ಮೇಲೆ ಬೇಕಾದಂತಹ ಅದಕ್ಕೆ ಇರುವಂತಹ ಇಂಟರ್ನೆಟ್ ವ್ಯವಸ್ಥೆಗಳೆಲ್ಲವೂ ಕೂಡ ಇತ್ತು. ಕಂಪ್ಲೀಟಾಗಿ ಆತ ಪಾರ್ಶಾಗಿ ಇದು ಮಾಡ್ಕೊಂಡಿದ್ದಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಅದರದ್ದು ಸ್ಪೀಕರ್ಸು ಕೂಡ ಇಲ್ಲಿ ಇರುವಂಥದ್ದು. ಅಂದರೆ ಬೇರೆ ಬೇರೆ ಏನಾದರೂ ಪಾರ್ಟಿಗಳ ಸಂದರ್ಭದಲ್ಲಿ ಹಾಡನ್ನು DJ-ಯನ್ನು ಹಾಕಲಿಕ್ಕೆ ಬೇಕಾದಂಥ ಸ್ಪೀಕರ್ಸ್ ಕೂಡ ಇತ್ತು. ನೋಡ್ಬೋದು ಆ ಭಾಗದಲ್ಲೂ ಕೂಡ ಒಂದು ಕ್ಯಾಮರಾ ಇದೆ. ಸೊ ಇಲ್ಲಿ ಸಂಪೂರ್ಣವಾಗಿ 4 ಮೂಲೆಯಲ್ಲೂ ಕೂಡ ಕ್ಯಾಮ್ರಾ. ಈ ಲಿವಿಂಗ್ ಏರಿಯಾದ ಇನ್ನೊಂದು ಭಾಗದಲ್ಲೂ ನೋಡ್ಬೋದಾಗಿದೆ, ಅಲ್ಲೂ ಕೂಡ ಕ್ಯಾಮ್ರಾ ಇದೆ. ಸೊ ಇನ್ನೊಂದು ಇದರದ್ದು ವಿಶೇಷ ಅಂತ ಹೇಳಿದರೆ ಇವರ ಏನು ಗೆಸ್ಟ್ ಬೆಡ್ರೂಮ್, ಈತ ಗೆಸ್ಟ್ಗಳಿಗೆ ಬಂದಂಥವರಿಗೆ ಒಂದು ಬೆಡ್ರೂಮನ್ನು ಕೂಡ ಕೊಡ್ತಾ ಇದ್ದ. ವಿದೇಶಿ ಮಹಿಳೆಯರು, ವಿದೇಶಿ ಯುವತಿಯರೆಲ್ಲರೂ ಕೂಡ ಈ ಒಂದು ಗೆಸ್ಟಾಗಿ ಬರ್ತಾ ಇದ್ದರು. ಸೊ ಅವರಿಗೆ ಈ ಒಂದು ಬೆಡ್ರೂಮನ್ನು ಕೊಡ್ತಾ ಇದ್ದ. ಯಾರೂ ಕೂಡ ಬೆಡ್ರೂಮ್ಗೆ CC ಕ್ಯಾಮ್ರಾ ಹಾಕೋದಿಲ್ಲ, ಆದರೆ ಇಲ್ಲಿ ನೋಡ್ಬೋದಾಗಿದೆ ಈತ ಬೆಡ್ರೂಮ್ಗೂ ಕೂಡ CC ಕ್ಯಾಮ್ರಾ ಹಾಕ್ಕೊಂಡಿದ್ದ. ಇಲ್ಲಿ ಗೆಸ್ಟ್ಗಳು ಬರ್ತಾಯಿದ್ರು, ಗೆಸ್ಟ್ಗಳು ಏನೇನು ಮಾಡ್ತಾಯಿದ್ರು ಗೊತ್ತಿಲ್ಲ. ಸೊ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇತ್ತು. ಸೊ ಬೆಡ್ರೂಮ್ಗೆ CC ಕ್ಯಾಮ್ರಾ ಹಾಕುವಂತಹ ಅವಶ್ಯಕತೆ ಏನಿದೆ ಅನ್ನೋದು ಕೂಡ ಪೊಲೀಸ್ ವಿಚಾರಣೆಯಲ್ಲಿ ಬರಬೇಕಾಗಿರುತ್ತೆ, ಸೊ ಗೊತ್ತಾಗಬೇಕಾಗಿರುತ್ತೆ. ಸೊ ಆತ ಕೇವಲ ಗೆಸ್ಟ್ ರೂಮಿಗೆಲ್ಲ ಆತನ ಬೆಡ್ರೂಮ್ ನೋಡ್ತಾ ಹೋಗೋದಾದರೆ ಅಲ್ಲೂ CC ಕ್ಯಾಮ್ರಾ ಇರ್ಬೋದು ಅನಿಸುತ್ತೆ. ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ಬೋದಾಗಿದೆ, ಇಲ್ಲೂ ಕೂಡ CC ಕ್ಯಾಮ್ರಾ ಇರುವಂಥದ್ದು. ಆ CC ಕ್ಯಾಮ್ರಾಕ್ಕೆ ಸದ್ಯಕ್ಕೆ ಪೊಲೀಸರೇನೋ ಟೇಪ್ ಹಾಕಿರ್ಬೋದು. ಸೊ ಇಲ್ಲೂ ಕೂಡ ಆ ಒಂದು CC ಕ್ಯಾಮ್ರಾವನ್ನು ಹಾಕಿದ್ದಾನೆ. ಒಟ್ಟಾರೆ ಎಂಟ್ರೆನ್ಸ್ನಲ್ಲಿ ಸಾಕಷ್ಟು ಬೃಹತ್ ಮಟ್ಟದ, ಅಂದರೆ ಏನು ತುಂಬ ಕ್ವಾಲಿಟಿ ಇರುವಂತಹ CC ಕ್ಯಾಮ್ರಾವನ್ನು ಮನೆಯ ಎಂಟ್ರೆನ್ಸ್ನಲ್ಲಿ ಹಾಕಿರುವಂಥದ್ದು. ಅಲ್ಲಲ್ಲಿ ಮನೆ ಸುತ್ತಮುತ್ತ ಎಲ್ಲ ರೀತಿಯ CC ಕ್ಯಾಮ್ರಾಗಳನ್ನು ಹಾಕ್ಕೊಂಡಿದ್ದಾನೆ. ಸೊ ಈ CC ಕ್ಯಾಮ್ರಾದ ಅಸಲಿಯತ್ ಏನು ಅನ್ನೋದು ತನಿಖೆ ಬಳಿಕ ಬೆಳಕಾಗಲಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.